ಆದರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗೋದಕ್ಕಿಂತ ಮುಂಚಿತವಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನನಗೆ ಪರಿಜ್ಞಾನ ಇರಲಿಲ್ಲ. ನಾನು 5 ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದೆ, ಘೋಷಣೆನೂ ಮಾಡಿಬಿಟ್ಟೆ. ಈಗ ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ, ನಾನು ನೌಕರರಿಗೆ ದುಡ್ಡನ್ನ ಕೊಡಬೇಕಾ ಅಥವಾ ಸರ್ಕಾರಿ ಕಚೇರಿಗಳು ನಡೀತಕ್ಕಂಥದ್ದಕ್ಕೆ ವ್ಯವಸ್ಥೆಯನ್ನ ಮಾಡಬೇಕಾ ಅಥವಾ ಅಭಿವೃದ್ಧಿಗೆ ಅನುದಾನವನ್ನ ಕೊಡಬೇಕಾ ಅಥವಾ ಗ್ಯಾರಂಟಿಗಳನ್ನ ಕೊಡಬೇಕಾ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಮಾತನ್ನ ಕೊಟ್ಟುಬಿಟ್ಟಿದ್ದೇನೆ, ಯಾವುದನ್ನ ಬಿಡಬೇಕು ಯಾವುದನ್ನ ಕಟ್ಕೋಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವರು ಕೂಡ ಅಸಹಾಯಕರಾಗಿ ಮಾತನಾಡ್ತಾ ಇದ್ದಾರೆ. ಸಲಹೆಗಾರ ಯಾರು? ರಾಯರೆಡ್ಡಿಯವರು, ಹಿರಿಯ ಶಾಸಕರು, 6 ಬಾರಿ ಶಾಸಕರು. ಅವರು ನಮ್ಗೆ ಹೊಲಕ್ಕೆ ಹೋಗೋ ರಸ್ತೆ ಅಂತೇಳಿ ಒಂದು ಸಭೆದಾಗ ಕೇಳಿದ್ರೆ ಅವರು ಒಂದು ಉತ್ತರನ ಕೊಡ್ತಾರೆ. ಎಲ್ಲ ಗ್ಯಾರಂಟಿ ಬಂದ್ ಮಾಡಿದ್ರೆ ನಿಮ್ಮ ಹೊಲಕ್ಕೆ ರಸ್ತೆ ಮಾಡ್ಬೋದು, ಡಾಮರ್ ರಸ್ತೆ ಮಾಡ್ಬೋದು ಅಂತೇಳಿ. ಅವರು ಯಾರ ಥರ ಸಿದ್ದರಾಮಯ್ಯವ್ರ ಜೋಡಿ ಅದಾರಂದ್ರೆ ಏಕವಚನದಾಗ ಅವ್ರವ್ರು ಕೂತ್ ಮಾತಾಡ್ತಾರೆ. ಅಷ್ಟು ಆತ್ಮೀಯರು. ಅವ್ರ ಪರಿಸ್ಥಿತಿ ಹಂಗೈತಂದ್ರೆ ಇನ್ನು ನನ್ನ ಪರಿಸ್ಥಿತಿ ಹಂಗಿರ್ಬಾರ್ದು. ಆದರೂ ಸಹಿತ